ನಿರಂತರವಾಗಿ ಜನ ಥಿಯೇಟ್ರಿಗೆ ಬರಬೇಕು, ಸಿನಿಮಾಗಳು ನಡಿಬೇಕು, ಸಿನಿಮಾ ರಂಗ ಉಳಿಬೇಕು ಅಂತ ಅಂದರೆ ನಮ್ಮ ಸಿನಿಮಾ ರಂಗದ ಸ್ಟಾರ್ಗಳು ವರ್ಷಕ್ಕೆ ಎರಡೆರಡು ಸಿನಿಮಾಗಳನ್ನ ಮಾಡಲೇಬೇಕು. ನಮ್ಮ ಸ್ಟಾರ್ಗಳಿಗೆ ವರ್ಷಕ್ಕೆ 2 ಸಿನಿಮಾ ಮಾಡುವ ನಿರ್ದೇಶಕರುಗಳು ಯಾರು, ಆ ಕತೆಗಳು ಯಾವುವು, ಆ ನಿರ್ಮಾಪಕರುಗಳು ಯಾರು? ಬಟ್ ಆದರೆ ಇವತ್ತಿನ ಮಾನದಂಡ ಹೆಂಗಾಗಿದೆ ಅಂದರೆ, ಒಂದು ಸಿನಿಮಾ ಅಂತ ಬಂದರೆ ಅದು ಒಂದು ಭಾಷೆಗೆ ಮಾತ್ರ ಸೀಮಿತ ಅಲ್ಲ, 4-5 ಭಾಷೆಗಳಿಗೆ 4-5 ಭಾಷೆಯ ಪ್ರೇಕ್ಷಕರನ್ನ ಮೆಚ್ಚೋಕ್ಕೋಸ್ಕರ ಸಿನಿಮಾ ಮಾಡಬೇಕು. ಅದಕ್ಕೆ ತಕ್ಕ ಹಾಗೆ ಬಜೆಟ್ ಹಾಕಬೇಕು. ಇವಾಗ ಹೇಗಾಗಿದೆ ಅಂದರೆ, ಒಂದು ಸಿನಿಮಾ ಅಂತ ಅಂದರೆ ಮಿನಿಮಮ್ ಟು ಮಿನಿಮಮ್ 30-40 ಕೋಟಿ ಬಜೆಟೇ ಬೇಕು. ಅದಕ್ಕಿಂತ ಕಡಿಮೆ ಬಜೆಟ್ ಹಾಕಿದ್ರೆ ಅದು ಸಿನಿಮಾನೇ ಅಲ್ಲ. ಹಾಯ್ ಹಲೋ ನಮಸ್ತೆ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸಂದೀಪ್ ಕುಮಾರ್. ಇವತ್ತಿನ ಈ ಸ್ಟೋರಿ ಹೇಳೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. 2020ರಲ್ಲಿ ಕೊರೋನಾ ಕೋವಿಡ್ ಅನ್ನೋ ಒಂದು ವೈರಸ್ ಬರುತ್ತೆ. ಎಲ್ಲರೂ ಅನುಭವಿಸಿದ್ದೀವಿ, ನೋಡಿದ್ದೀವಿ, ಕಷ್ಟಗಳನ್ನ ಎದುರಿಸಿದ್ದೀವಿ. ಬಟ್ ಅವತ್ತಿನ ದಿನದಿಂದ ಕೋವಿಡ್ ಅನ್ನೋದು ಶುರುವಾದಾಗಿಂದ ಕೆಲವೊಂದು ರೇಟ್ಗಳು, ದಿನಬಳಕೆ ವಸ್ತುಗಳು ಅಥವಾ ಒಂದು ಮೆಡಿಕಲ್ ಉಪಯೋಗ ಆಗೋ ಒಂದು ವಸ್ತುಗಳು ರೇಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸಿಂಪಲ್ ಆಗಂತ ಹೇಳಿದ್ರೆ, ಒಂದು ಮಾಸ್ಕಿಂದ ಹಿಡಿದು, ಕೈಗೆ ಹಾಕೋ ಗ್ಲೌಸಿಂದ ಹಿಡಿದು, ಸ್ಯಾನಿಟೈಸರಿಂದ ಹಿಡಿದು, ತಲೆನೋವು ಬಂದಾಗ ತಗೊಳ್ಳೋ ಒಂದು ಡೋಲೋ 650ಇಂದ ಹಿಡಿದು, ಒಂದು ಚಿಕ್ಕ ಪುಟ್ಟ ಚೆಕಪ್ಗೆ ಅಂತ ನಾವು ಒಂದು ಕ್ಲಿನಿಕ್ಕು ಹಾಸ್ಪಿಟ್ಲಿಗೆ ಹೋದಾಗ ಒಂದು ಬ್ಲಡ್ ಚೆಕಪ್ಪಿಂದ ಹಿಡಿದು ಬೇರೆ ಯಾವುದೋ ಒಂದು ಚಿಕ್ಕ ಪುಟ್ಟ ಚೆಕಪ್ಗಳು, ರೆಗ್ಯುಲರ್ ಚೆಕಪ್ಗಳು ಏನು ₹300, ₹400, ₹500 ಇದ್ದಿದ್ದು ಆ ಕೋವಿಡ್ ಬಂದ ಮೇಲೆ, ಕೋವಿಡ್ ಸಂದರ್ಭದಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ. ಪ್ರತಿಯೊಂದು ವಸ್ತುಗಳ ರೇಟ್ ಜಾಸ್ತಿ ಆಗುತ್ತೆ. 1000, 1500 ಒಂದೊಂದು ಚೆಕಪ್ಪಿಗೆ, 2000 ಹೀಗಾಗುತ್ತೆ. ಆ್ಯಂಡ್ ಕೋವಿಡ್ ಬಂದು ಹೋಗಿ ಆಲ್ಮೋಸ್ಟ್ ಒಂದು 3-4 ವರ್ಷ ಆಯಿತು. ಬಂದ ಮೇಲೆ ಆ ರೇಟ್ ಏನು ಅಲ್ಲಿಗೆ ಹೋಗಿದೆ, ಇವಾಗಲೂ ಕೂಡ ಅಲ್ಲೇ ಇದೆ, ಕಮ್ಮಿ ಆಗಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಅವಶ್ಯಕತೆಗೂ ಮೀರಿರೋ ಒಂದು ಲಾಭಗಳನ್ನ ಗಳಿಸ್ತಾರೆ. ಆ್ಯಂಡ್ ಏನಕ್ಕೆ ಅಂದರೆ, ಆವಾಗ ಸಾಕಷ್ಟು ಜನ ಒಂದು ಪ್ಯಾನಿಕ್ ಆಗಿ ರೋಗಿಗಳಾಗಿ ಹಾಸ್ಪಿಟ್ಲಿಗೆ ಹೋದಾಗ ಆ ಒಂದು ಸರ್ವಿಸ್ ಕೊಡೋ ನಿಟ್ಟಿನಲ್ಲಿ ಅದು ರೇಟ್ನ ಜಾಸ್ತಿ ಮಾಡ್ತಾರೆ. ಅದಾದಮೇಲೆ ಕೋವಿಡ್ ಬಂದಾಯಿತು, ನಿಂತೋಯ್ತು, ಮುಗಿದೋಯ್ತು. ಇವಾಗ ರೇಟ್ಗಳು ಕಡಿಮೆ ಆಗಿಲ್ಲ. ಬಟ್ ಇವಾಗ ನಾನು ಈ ಒಂದು ಉತ್ತರ ಯಾಕೆ ಕೊಡ್ತಾ ಇದ್ದೀನಿ, ಈ ಒಂದು ಉದಾಹರಣೆನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಅದು ಕೋವಿಡ್ ಮಾತ್ರ ಸಂಬಂಧಪಟ್ಟಿಲ್ಲ, ಸಾಕಷ್ಟು ರಂಗಗಳಲ್ಲಿ ಇದಾಗಿದೆ. ಸದ್ಯಕ್ಕೆ ಇವಾಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ರಂಗ ಬಂದ್ ಮಾಡ್ತೀವಿ, ಇಲ್ಲ ಚಿತ್ರರಂಗದಲ್ಲಿ ಚಿತ್ರೋದ್ಯಮಗಳನ್ನ ಬಂದ್ ಮಾಡಬೇಕಾಗುತ್ತೆ, ಅಂದರೆ ಚಿತ್ರಮಂದಿರಗಳನ್ನ ಬಂದ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ನಿರಂತರವಾಗಿ ಜನ ಥಿಯೇಟ್ರಿಗೆ ಬರಬೇಕು, ಸಿನಿಮಾಗಳು ನಡಿಬೇಕು, ಸಿನಿಮಾ ರಂಗ ಉಳಿಬೇಕು ಅಂತ ಅಂದರೆ ನಮ್ಮ ಸಿನಿಮಾ ರಂಗದ ಸ್ಟಾರ್ಗಳು ವರ್ಷಕ್ಕೆ ಎರಡೆರಡು ಸಿನಿಮಾಗಳನ್ನ ಮಾಡಲೇಬೇಕು ಅನ್ನೋದು ಒಂದು ಎಲ್ಲೋ ಒಂದು ಕಡೆ ಮೊನ್ನೆ ಚರ್ಚೆ ಆದಾಗೆಲ್ಲ ಮಾತುಗಳು ಆಚೆ ಬರುತ್ತೆ. ಎಸ್, ಅಫ್ಕೋರ್ಸ್ ನಿಜ ಮಾಡಬೇಕು. ಬಟ್ ಆದರೆ ನಮ್ಮ ಸ್ಟಾರ್ಗಳಿಗೆ ವರ್ಷಕ್ಕೆ 2 ಸಿನಿಮಾ ಮಾಡುವ ನಿರ್ದೇಶಕರುಗಳು ಯಾರು, ಆ ಕತೆಗಳು ಯಾವುವು, ಆ ನಿರ್ಮಾಪಕರುಗಳು ಯಾರು? 100% ಇವತ್ತು ಒಂದು ಸಿನಿಮಾ ಅಂತ ಬಂದಾಗ ಓಕೆ, ಸ್ಟಾರ್ 2 ಸಿನಿಮಾ ಡೇಟ್ ಕೊಡ್ತಾರೆ. ಅವ್ರಿಗೆ 6 ತಿಂಗಳು ಆ ಸಿನಿಮಾಕ್ಕೆ, 6 ತಿಂಗಳು ಈ ಸಿನಿಮಾಗೆ ಡೇಟ್ ಕೊಡೋದೇನು ದೊಡ್ಡ ವಿಷಯ ಅಲ್ಲ. ಬಟ್ ಆದರೆ ಇವತ್ತಿನ ಮಾನದಂಡ ಹೆಂಗಾಗಿದೆ ಅಂದರೆ, ಒಂದು ಸಿನಿಮಾ ಅಂತ ಬಂದರೆ ಅದು ಒಂದು ಭಾಷೆಗೆ ಮಾತ್ರ ಸೀಮಿತ ಅಲ್ಲ, 4-5 ಭಾಷೆಗಳಿಗೆ 4-5 ಭಾಷೆಯ ಪ್ರೇಕ್ಷಕರನ್ನ ಮೆಚ್ಚೋಕ್ಕೋಸ್ಕರ ಸಿನಿಮಾ ಮಾಡಬೇಕು. ಅದಕ್ಕೆ ತಕ್ಕ ಹಾಗೆ ಬಜೆಟ್ ಹಾಕಬೇಕು. ಸೊ ಕಾಲ್ಡ್ ಪ್ಯಾನ್ ಇಂಡಿಯಾ ಸಿನಿಮಾನ ಮಾಡಬೇಕು. ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 2 ಭಾಷೆಗಾದರೂ ಮಾಡಬೇಕು, ಹಾಕಿರೋ ದುಡ್ಡನ್ನ ರಿಕವರ್ ಮಾಡೋಕ್ಕೆ ಅಂತ. ಯಾಕಂದರೆ ಒಂದು ಟೈಮಲ್ಲಿ 1 ಕೋಟಿ 2 ಕೋಟಿಲಿ ಸಿನಿಮಾಗಳ ತಯಾರಾಗಿ 10 ಕೋಟಿ 12 ಕೋಟಿ ಲಾಭ ಮಾಡಿರೋ ಉದಾಹರಣೆಗಳನ್ನ ನೋಡಿದ್ದೀವಿ. ಒಂದು ಮುಂಗಾರು ಮಳೆ ಆಗಿರ್ಬೋದು, ಇಂಥ ದೊಡ್ಡ ಒಂದು ಹಿಟ್ ಕೊಟ್ಟಂಥ ಒಂದು ಸಿನಿಮಾ. ದುನಿಯಾ ಆಗಿರ್ಬೋದು, ಕಿರಿಕ್ ಪಾರ್ಟಿ ಸಿನಿಮಾ ಆಗಿರ್ಬೋದು, ಇತ್ತೀಚಿನ ಒಂದು ಕಾಂತಾರ ಸಿನಿಮಾ ಆಗಿರ್ಬೋದು. ಅಂದರೆ ಒಂದು ಲಿಮಿಟೆಡ್ ಬಜೆಟ್ನಲ್ಲಿ ದೊಡ್ಡ ಹಿಟ್ ಕೊಟ್ಟಿರೋದು. ಬಟ್ ಆದರೆ ಇವಾಗ ಹೇಗಾಗಿದೆ ಅಂದರೆ, ಒಂದು ಸಿನಿಮಾ ಅಂತ ಅಂದರೆ ಮಿನಿಮಮ್ ಟು ಮಿನಿಮಮ್ 30-40 ಕೋಟಿ ಬಜೆಟೇ ಬೇಕು. ಅದಕ್ಕಿಂತ ಕಡಿಮೆ ಬಜೆಟ್ ಹಾಕಿದ್ರೆ ಅದು ಸಿನಿಮಾನೇ ಅಲ್ಲ, ಕತೆ ಅಲ್ಲ. ಕತೆ ಹೇಗೆ ಇದ್ರೂ ಕೂಡ ಅದಕ್ಕೆ ತಕ್ಕಂಗೆ ನಾವು ಕತೆ ಮಾಡಬೇಕು, ಬಜೆಟ್ ತಕ್ಕಂಗೆ. ದೊಡ್ಡ ಸ್ಕೇಲಲ್ಲೇ ಸಿನಿಮಾ ಮಾಡಿದ್ರೆ ಮಾತ್ರ ಸ್ಟಾರ್ಗಳು ಸಿನಿಮಾ ಮಾಡೋಕ್ಕೆ ಒಪ್ಕೋತಾರೆ. ಆ್ಯಂಡ್ ಅಲ್ಲಿ ಎಸ್ಪೆಷಲಿ ನಮ್ಮ ಕನ್ನಡ ಸಿನಿಮಾ ಸ್ಟಾರ್ಗಳ ಒಂದು ರೆಮ್ಯುನರೇಷನ್ ಅಂತ ಬಂದರೆ, ಒಂದು 5 ಕೋಟಿಯಿಂದ 15 ಕೋಟಿ ತನಕ ಒಬ್ಬೊಬ್ಬರು ಅವರವರ ಒಂದು ಬಿಸ್ನೆಸ್ ವೈಸ್ ಹೇಗಾಗುತ್ತೆ ಅವ್ರ ಸಿನಿಮಾಕ್ಕೆ ಬಿಸ್ನೆಸ್, ಅದಕ್ಕೆ ತಕ್ಕಂಗೆ ಅವರು ಸಂಭಾವನೆನ ಪಡೀತಾರೆ. 5-15 ಕೋಟಿ ಒಬ್ಬ ಸ್ಟಾರ್ ನಟನಿಗೆ ಕೊಟ್ಟು, ಇನ್ನೊಂದು 15 ಕೋಟಿ ಮೇಕಿಂಗಿಗೆ ಹಾಕಿ, ರಿಲೀಸು, ಪ್ರಮೋಷನ್ಸು, ಅದು ಇದು ಅಂತ ಒಂದು 2 ಕೋಟಿ ಹಾಕೋಷ್ಟರಲ್ಲಿ 30-32 ಕೋಟಿ. ಆ್ಯಂಡ್ ಇಷ್ಟು ದುಡ್ಡನ್ನ ನಿರ್ಮಾಪಕ ತಾನು ಹಿಡ್ಕೊಂಡು ಸಿನಿಮಾ ಮಾಡಿರಲ್ಲ, ಎಲ್ಲೋ ಬಡ್ಡಿಗೋ ಮತ್ತೊಂದು ಮಗದೊಂದು ಮಾಡ್ತಾ ಇರ್ತಾನೆ. ಒಂದು ವೇಳೆ ಆ ಸಿನಿಮಾ ರಿಲೀಸ್ ಆದಾಗ ಸಿನಿಮಾ ಚೆನ್ನಾಗಿ ಹೋಗಲಿಲ್ಲ ಅಂದರೆ, ಪ್ರೇಕ್ಷಕನಿಗೆ ಇಷ್ಟ ಆಗಿಲ್ಲ ಅಂದರೆ, 32 ಕೋಟಿಲಿ 2 ಕೋಟಿ ಕೂಡ ವಾಪಸ್ ಬರಲ್ಲ. ಅಲ್ಲಿಗೆ ನಿರ್ಮಾಪಕ ಡಮಾರ್. ಮತ್ತು ಹೇಗೆ ಬಂದು ಸಿನಿಮಾ ಮಾಡ್ತಾನೆ? ಹೋಗಲಿ, ನಮ್ಮಲ್ಲಿ ಈಗ ಸಿನಿಮಾ ಓಕೆ ಥಿಯೇಟ್ರಲ್ಲಿ ಓಡಿಲ್ಲ ಅಂದ್ಕೊಡ್ಲೆ OTTಲೋ ಸ್ಯಾಟ್ಲೈಟಲ್ಲೋ ಮತ್ತೋ ಮಗದೊಂದು ಎಲ್ಲಾರ ಒಂದು ಕಡೆ ಎಲ್ಲ 100% ಬಿಸ್ನೆಸ್ ಆಗುತ್ತೆ, ತೊಗೊತಾರೆ ಅಂತ ಇದ್ದರೆ,
ಇತ್ತು. ಒಂದು ಟೈಮಲ್ಲಿ ಈ ಗ್ಯಾರಂಟಿಗಳಿದ್ವು. ಈ ಹೀರೋಗೆ ಇಷ್ಟು ಬಿಸ್ನೆಸ್ ಆಗುತ್ತೆ ಗುರು, ಈ ಸ್ಟಾರ್ ಮೇಲೆ ಬಂಡವಾಳ ಹಿಂಗೆ ಹಾಕಿದ್ರೆ ಥಿಯೇಟ್ರಲ್ಲಿ ಆಗಲಿಲ್ಲ ಅಂದರೂ ಸಿನಿಮಾ ಅಪ್ಪಿತಪ್ಪಿ ಫ್ಲಾಪ್ ಆದರೂ ಕೂಡ ಹೀಗೆ ಟಿ ವಿ ರೈಟ್ಸಿಂದ ರಿಕವರ್ ಆಗುತ್ತೆ ಅನ್ನೋದೊಂದು ಕಾಲ ಇತ್ತು. ಸೊ ಮುಂಚೆ ಸಿನಿಮಾಗಳ ಹಿಟ್ಟು ಮತ್ತು ಅದರಿಂದ ಬರೋ ದುಡ್ಡು ಎಷ್ಟು ರಿಟರ್ನ್ ಬರುತ್ತೆ ಅದರ ಆಧಾರದ ಮೇಲೆ ಹೀರೋಗಳಿಗೆ ಸಂಭಾವನೆ ಅನ್ನೋದು ಫಿಕ್ಸ್ ಮಾಡ್ಕೊತಾ ಇದ್ರು. ನನ್ನ ಒಂದು ಪ್ರೀವಿಯಸ್ ಸಿನಿಮಾ ಎಷ್ಟು ದೊಡ್ಡ ಹಿಟ್ ಆಗಿದೆ, ಇದರಿಂದ ಪ್ರೊಡ್ಯೂಸರ್ಗೆ ಎಷ್ಟು ಲಾಭ ಬಂದಿದೆ, ಅದರಿಂದ ಇಷ್ಟು ದುಡ್ಡನ್ನ ನಾನು ಕೇಳ್ಬೋದು, ಇಷ್ಟು ಕೋಟಿ ಕೇಳ್ಬೋದು ಅನ್ನೋದು ಅವರೊಂದು ಬಂದಿರೋ ರಿಟರ್ನ್ ಪ್ರಕಾರ, ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಅವರು ರೆಮ್ಯುನರೇಷನ್ ಮಾಡ್ಕೊತಾ ಹೋಗ್ತಾಯಿದ್ರು. ಅದಾದಮೇಲೆ ಥಿಯೇಟ್ರ್ ಜೊತೆಗೆ ಟಿ ವಿ ಚಾನಲ್ಗಳಿಂದ ಒಂದು ಬೇಡಿಕೆ ಆಗುತ್ತೆ. ಅಂದರೆ ಥಿಯೇಟ್ರಲ್ಲಿ ಸ್ಟಾರ್ಗಳ ಸಿನಿಮಾ ಏನಿದೆಯೋ ಅದೇ ಸಿನಿಮಾನ ಮತ್ತೆ ನಾವು ಟಿ ವಿಲಿ ಹಾಕಿದಾಗಲೂ ಕೂಡ ಜನ ನೋಡ್ತಾರೆ ಇಷ್ಟಪಟ್ಟು, ಅಲ್ಲೂ ಕೂಡ ಬೇಡಿಕೆ ಇದೆ ಅನ್ನೋ ಕಾರಣಕ್ಕೆ ಟಿ ವಿ ರೈಟ್ಸ್ ಶುರು ಆಗುತ್ತೆ. ಟಿ ವಿ ರೈಟ್ಸ್ ಶುರು ಆದಾಗ ಟಿ ವಿ ರೈಟ್ಸ್ ಯಾವ ರೇಟಿಗೆ ಹೋಗುತ್ತೋ ಆ ಆಧಾರದ ಮೇಲೆ ಒಬ್ಬ ಹೀರೋಗೆ, ಒಬ್ಬ ಸ್ಟಾರ್ಗೆ ಪ್ರೊಡ್ಯೂಸರು ಒಂದು ಸಂಭಾವನೆ ಅಂತ ಪೇಮೆಂಟ್ ಫಿಕ್ಸ್ ಮಾಡ್ತಾರೆ. ಏನಕ್ಕೆ ಅಂತ ಅಂದರೆ, ಕೆಲವೊಂದು ಸ್ಟಾರ್ಗಳಿಗೆ ನೀವು ಸಿನಿಮಾ ಮಾಡಿದ ಮೇಲೆ ಟಿ ವಿ ರೈಟ್ಸ್ ಕೊಡೋ ಅವಶ್ಯಕತೆ ಇರ್ತಿರಲಿಲ್ಲ. ಆ ಕಾಲ ಹೇಗಿತ್ತು ಅಂದರೆ, ನೀವು ಅವರು ಸಿನಿಮಾ ಮಾಡ್ತೀನಿ ಅಂತ ಒಂದು ಅಗ್ರಿಮೆಂಟಿಗೆ ಸೈನ್ ಹಾಕಿದ್ರೆ, ಆ ಅಗ್ರಿಮೆಂಟ್ ಸೈನ್ ಹಾಕಿರೋದನ್ನ ಹೋಗಿ ಚಾನಲ್ ಅವ್ರಿಗೆ ತೋರಿಸಿ, ಈ ಹೀರೋ ಡೇಟ್ ನನ್ನ ಹತ್ರ ಇದೆ, ಇಂಥ ದಿನ ಅಂತ ಅಂದಾಗ ಮುಹೂರ್ತ ಮಾಡಿದರೆ, ಮುಹೂರ್ತ ಮಾಡಿದ ಕೂಡಲೇ ಅದೇನಿರುತ್ತೋ ನಿಮಗೆ ಅವ್ರ ಸಂಭಾವನೆ, ಅಂದರೆ ಸ್ಯಾಟಲೈಟ್ ರೈಟ್ಸ್ ಅಂತ ಏನಿರುತ್ತೆ, ಟಿ ವಿ ರೈಟ್ಸ್ ಅವರಿಗೆ 1 ಕೋಟಿ 2 ಕೋಟಿ 3 ಕೋಟಿ ಏನಿರುತ್ತೆ ಅವ್ರ ಸಿನಿಮಾಕ್ಕೆ, ಅದನ್ನೇ ಚಾನಲ್ ಅವರು ಕೊಡೋರು. ಆ ದುಡ್ಡಿಂದ ಸಿನಿಮಾಗಳನ್ನ ಮಾಡೋರು ನಿರ್ಮಾಪಕರು, ಮಾಡಿಬಿಟ್ಟು ಅದನ್ನು ರಿಲೀಸ್ ಮಾಡಿ ಆಮೇಲೆ ಥಿಯೇಟ್ರ್ಗಳಲ್ಲಿ ಲಾಭ ತೊಗೊಳ್ಳೋರು. ಸೊ ಆದರೆ ಆವಾಗಲೂ ಕೂಡ ಈ ಸಂಭಾವನೆ ವಿಚಾರದಲ್ಲಿ ಅಥವಾ ಒಂದು ಸ್ಯಾಟಲೈಟ್ ರೈಟ್ ವಿಚಾರದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟವರು ಇದೆ. ಅದನ್ನು ಬಳಸ್ಕೊಂಡು ದುಡ್ಡು ಮಾಡಿಕೊಂಡು ಸಿನಿಮಾಗಳ ಒಂದು ಕ್ವಾಲಿಟಿನ ಹಾಳು ಮಾಡಿ ಹೀರೋ ಮತ್ತು ಸ್ಟಾರ್ಗಳ ಹೆಸರು ಹಾಳು ಮಾಡಿರೋಂಥವ್ರು ಇದ್ದಾರೆ. ಎರಡು ಥರನೂ ಇದೆ ನಿಮಗೆ. ಆದರೆ ಅವಾಗ ಆ ರೀತಿಯಾಗಿ ಒಂದು ಹೀರೋ ಅಥವಾ ಸ್ಟಾರ್ ಸಂಭಾವನೆ ಅಂತ ಫಿಕ್ಸ್ ಆಗ್ತಾ ಇತ್ತು. ಅದಾದಮೇಲೆ OTT ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಡಬ್ಬಿಂಗ್ ರೈಟ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಒಬ್ಬ ಹೀರೋಗೆ ಇವನ್ನ ಹಾಕ್ಕೊಂಡು ನಾವು ಸಿನಿಮಾ ಮಾಡೋದು, ಥಿಯೇಟ್ರಲ್ಲೂ ಒಂದು ದುಡ್ಡಿದೆ, ಸ್ಯಾಟಲೈಟಲ್ಲೂ ಒಂದು ದುಡ್ಡಿದೆ, OTT ಮಾರ್ಕೆಟಲ್ಲೂ ದುಡ್ಡಿದೆ. ಅಂದರೆ ಮೊಬೈಲಲ್ಲಿ ನೋಡಿದ್ರವರು ದುಡ್ಡು ಕೊಡ್ತಾರೆ. ಆ್ಯಂಡ್ ಜೊತೆಗೆ ಪರ ರಾಜ್ಯಗಳಲ್ಲಿ ಡಬ್ಬಿಂಗ್ ರೈಟ್ಸ್ ಅಂತ ಕೂಡ ಕೊಡ್ತಾರೆ. ಅದು ಡಬ್ಬಿಂಗ್ ರೈಟ್ಸ್ ಏನು ಕಡಿಮೆ ಇಲ್ಲ. ಸುಮಾರು ಕೆಲವೊಂದು ಸಿನಿಮಾಗಳಿಗೆ ಬರೀ ಹಿಂದಿ ಡಬ್ಬಿಂಗ್ ರೈಟ್ಸೇ 10 ಕೋಟಿ ತನಕನೂ ಕೊಟ್ಟಿದ್ದಾರೆ. ನಮ್ಮ ಕನ್ನಡದ ಸಿನಿಮಾಗಳಿಗೆ, ಸ್ಟಾರ್ ಸಿನಿಮಾಗಳಿಗೆ 10 ಕೋಟಿ ತನಕ. ಇಟ್ ಇಸ್ ಅ ಬಿಗ್ ಹ್ಯೂಜ್ ಅಮೌಂಟ್. ಇದನ್ನೆಲ್ಲ ನೋಡಿದಾಗ ಸ್ಟಾರ್ಗಳು ಅವರ ಒಂದು ರೆಮ್ಯುನರೇಷನ್ನ ಜಾಸ್ತಿ ಮಾಡ್ಕೊತಾರೆ, ಸಂಭಾವನೆನ. ಹೌದು, ನನ್ನ ಮೇಲೆ ಬಂಡವಾಳ ಹಾಕೋ ನಿರ್ಮಾಪಕರಿಗೆ ಇಲ್ಲೆಲ್ಲ ಕಡೆಯಿಂದ ಲಾಭ ಬರ್ತದೆ, ಸೊ ಅದರಿಂದ ನಾನು ಇಷ್ಟು ಕೇಳಬಹುದು, ನನ್ನ ಮಾರ್ಕೆಟ್ ಇಷ್ಟು ವಿಸ್ತಾರವಾಗಿದೆ ಅನ್ನೋ ಕಾರಣದಲ್ಲಿ ತೊಗೊತಾರೆ. ಸೊ ಆಯಿತು, ಅಲ್ಲಿಂದಾಗಿ ಅದು ಕೂಡ ನಮ್ಮ ಕೋವಿಡ್ ಟೈಮಲ್ಲಿ ಹೆಂಗೆ ರೇಟ್ ರೈಸ್ ಆಯಿತು ಹಾಗೆ ಒಬ್ಬ ಸ್ಟಾರ್ ನಟನ ಸಂಭಾವನೆ 10 ಕೋಟಿಗೆ ಹೋಗುತ್ತೆ, 12ಕ್ಕೆ ಹೋಗುತ್ತೆ, 15ಕ್ಕೆ ಹೋಗುತ್ತೆ, 7, 8 ಹೀಗೆ ಹೋಗುತ್ತೆ. ಸದ್ಯದ ಪರಿಸ್ಥಿತಿಲಿ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ, ಪ್ರೇಕ್ಷಕರು ಥಿಯೇಟ್ರಿಗೆ ಬರ್ತಾ ಇಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇದೇ ಸ್ಯಾಟಲೈಟಲ್ಲೂ ಕನ್ನಡ ಸಿನಿಮಾಗಳು, ಸ್ಟಾರ್ ಸಿನಿಮಾಗಳನ್ನ ಖರೀದಿ ಮಾಡ್ತಾ ಇಲ್ಲ. ಅನ್ಟಿಲ್ ಸಿನಿಮಾ ಅದ್ಭುತವಾಗಿ ಹಿಟ್ಟಾಗಿ ಒಳ್ಳೆ ರಿವ್ಯೂಸ್ ಬಂದು ಜನ ಥಿಯೇಟ್ರಲ್ಲಿ ನೋಡಿ ಒಳ್ಳೆ ಕಲೆಕ್ಷನ್ ಆದ ನಂತರ ಅದಕ್ಕೊಂದು ರೇಟ್ ಫಿಕ್ಸ್ ಮಾಡಿ ತೊಗೊತಾರೆ. ಯಾರು? ಚಾನಲ್ ಅವರು. ಮುಂಚೆ ಅರ್ಲಿಯಾಗಿ ರೇಟ್ ಫಿಕ್ಸ್ ಮಾಡಿಕೊಡೋರು, ಈಗ ಥಿಯೇಟ್ರಲ್ಲಿ ಕಲೆಕ್ಷನ್ ಹಿಟ್ ಆಧಾರದ ಮೇಲೆ ರೇಟ್ ಫಿಕ್ಸ್ ಮಾಡ್ತಾರೆ. OTT OTTಲಿ ನಮ್ಮ ಕನ್ನಡ ಸಿನಿಮಾಗಳನ್ನ ಯಾರೂ ತೊಗೊತಿಲ್ಲ. ಅಪ್ಪಿ ತಪ್ಪಿ ತೊಗೊಂಡ್ರೆ ಅವರು ಕಾಸು ಕೊಟ್ಟು ತೊಗೊಳ್ಳಲ್ಲ, ಶೇರಿಂಗ್ ಬೇಸಿಸಲ್ಲಿ ಕೊಡ್ತಾರೆ. ನಿಮ್ಮ ಹೀರೋ ಅಥವಾ ನಿಮ್ಮ ಸಿನಿಮಾಕ್ಕೆ ಎಷ್ಟು ತಾಕತ್ತಿದೆ, ಎಷ್ಟು ಜನ OTTಗೆ ಬಂದು ಈ ಸಿನಿಮಾ ಹಾಕಿದಾಗ ನೋಡಬೇಕು ಅಂತ ಬಂದು ನೋಡ್ತಾರೋ ಅದ್ರ ಆಧಾರದ ಮೇಲೆ ನಿಮ್ಗೆ ಇಷ್ಟು ಕೊಡ್ತೀವಿ. 1 ಅವರ್ 1 ಗಂಟೆ ನಿಮ್ಮ ಸಿನಿಮಾನ ನಮ್ಮ OTT ಪ್ಲ್ಯಾಟ್ಫಾರ್ಮಲ್ಲಿ ನೋಡಿದ್ರೆ ಒಬ್ಬ ನಿರ್ಮಾಪಕನಿಗೆ 3 ರಿಂದ 4 ರೂಪಾಯಿ ಬರುತ್ತೆ ಸರ್. 1 ಅವರ್ ನೋಡಿದ್ರೆ ನೀವು ಒಂದು 2 ಅವರ್ ಸಿನಿಮಾನ ಬೋರ್ ಆಯಿತು ಅಂತ ಓಡಿಸ್ಕೊಂಡೋಗಿ 1 ಗಂಟೆಗೆ ಮುಗಿಸಿದ್ರೆ 3 ರೂಪಾಯಿ 3.5 ರೂಪಾಯಿ ಬರುತ್ತೆ. ಅದೇ ನೀವು ಒಂದು ಸಿನಿಮಾ ತುಂಬ ಇಷ್ಟ ಆಯಿತು ಅಂತ 2 ಸಲ ನೋಡಿದಾಗ 2.5 ಗಂಟೆ ಸಿನಿಮಾನ ಅಲ್ಲಿಗೆ 5 ಅವರ್ ಆಗುತ್ತೆ ಸಿನಿಮಾ. 5 ಅವರಿಗೆ ನಿಮ್ಗೆ ಆಲ್ಮೋಸ್ಟ್ 15 ರಿಂದ 20 ರೂಪಾಯಿ ಪ್ರೊಡ್ಯೂಸರಿಗೆ ಬರುತ್ತೆ. ಇದು ಬರೋದು OTTಗಳಿಂದ. ಆ್ಯಂಡ್ ಡಬ್ಬಿಂಗ್ ಮಾರ್ಕೆಟ್, ಪ್ಯಾನ್ ಇಂಡಿಯಾ ಅಂತ ಬಂದಮೇಲೆ ಡಬ್ಬಿಂಗ್ ಮಾರ್ಕೆಟು, ಡಬ್ಬಿಂಗ್ ಕ್ರೇಜು, ಆ್ಯಂಡ್ ಮುಂಚೆ ಇರೋ ಥರ ಡಬ್ಬಿಂಗಲ್ಲಿ ದುಡ್ಡು ಕನ್ನಡ ಸಿನಿಮಾಗಳಿಗೆ ಬರ್ತಾ ಇಲ್ಲ. ಆ್ಯಂಡ್ ಅದರ ಮಧ್ಯದಲ್ಲೂ ಮೀಡಿಯೇಟ್ರುಗಳ ಹಾವಳಿ, ಮಧ್ಯವರ್ತಿಗಳ ಹಾವಳಿಯಿಂದನೂ ಸಾಕಷ್ಟು ಎಫೆಕ್ಟ್ ಆಗಿದೆ. ಯಾಕಂದರೆ ನಿರ್ಮಾಪಕ ಏನು ಒಂದು ಸಿನಿಮಾಕ್ಕೆ ಹಾಕ್ತಾನೆ ಅಥವಾ ಅಲ್ಲಿ ತೊಗೊಳ್ಳೋನು ಖರೀದಿ ಮಾಡೋ ನಾರ್ತ್ ಇಂಡಿಯಾದಲ್ಲಿ ಕೂತ್ಕೊಂಡ್ಬಿಟ್ಟು ಕನ್ನಡ ಸಿನಿಮಾಗಳನ್ನ ಅವ್ನು ಏನು ರೇಟಿಗೆ ತೊಗೊತಾನೆ, ನಿರ್ಮಾಪಕ ಏನು ಬರುತ್ತೆ, ಇವೆರಡರ ಮಧ್ಯದಲ್ಲಿ ಏನೂ ಇಲ್ಲದೆ ಒಂದು ಕಾಂಟ್ಯಾಕ್ಟ್ ಬೇಸ್ಡ್ ಮಾಡೋ ಒಬ್ಬ ಮಧ್ಯವರ್ತಿನೇ ಅರ್ಧ ದುಡ್ಡು ತಿಂದಿರ್ತಾನೆ. ಈ ಥರ ಸಾಕಷ್ಟು ಜನ ತಿಂದುಕೊಂಡು ಇವತ್ತು ಅವರೇ ನಿರ್ಮಾಣ ಸಂಸ್ಥೆ ಮಾಡಿಕೊಂಡು ಪ್ರೊಡ್ಯೂಸರ್ ಆಗಿರೋ ಬ್ರೋಕರ್ಗಳು ತುಂಬ ಜನ ಇದ್ದಾರೆ ಡಬ್ಬಿಂಗ್ ವಿಚಾರದಲ್ಲಿ. ಡಬ್ಬಿಂಗ್ ಸಿನಿಮಾ ಮಾಡಿಸಿ ಬ್ರೋಕರ್ಗಳಾದಂಥವ್ರು.
ಸೊ ಇದನ್ನೆಲ್ಲ ನೋಡ್ತಾ ಹೋದಾಗ ಮತ್ತು ಸಿನಿಮಾ ರಂಗ ಹೇಗೆ ಉಳಿಯೋಕ್ಕೆ ಸಾಧ್ಯ? ವರ್ಷಕ್ಕೆ 2 ಸಿನಿಮಾ ಮಾಡೋಕ್ಕೆ ರೆಡಿ ಇರ್ತಾರೆ ಸ್ಟಾರ್ಗಳು, ಬಟ್ ಅವ್ರ ಮೇಲೆ 30-40 ಕೋಟಿ ಹಾಕಿ ಮಾಡೋಂಥ ನಿರ್ಮಾಪಕರಲ್ಲಿ. ಸೊ ಇಲ್ಲಿ ಇದಾಗಬೇಕು ಅಂದರೆ ಎಲ್ಲೋ ಒಂದು ಕಡೆ ಎಲ್ಲರೂ ಮತ್ತೆ ಒಗ್ಗೂಡ್ಕೊಂಡು ಸ್ಟಾರ್ಗಳು ಪ್ರೆಸೆಂಟ್ ಸಿಚುವೇಶನ್ಗೆ ಸಂಭಾವನೆನ ಇಳಿಸ್ಕೊಬೇಕಾಗುತ್ತೆ. ಈಗ ಕೆಲವೊಂದು ಸ್ಟಾರ್ಗಳು ಅವರು ಮಾರ್ಕೆಟ್ ವ್ಯಾಲ್ಯೂ ತಿಳ್ಕೊಂಡಾಗ ಅವರು ಏನು ಮಾಡ್ತಾರೆ, ಒಂದು ಶೇರ್ ಬೇಸಲ್ಲಿ ಸಿನಿಮಾ ಮಾಡ್ತಾರೆ. ಆಯಿತು, ನಾನು ಸಂಭಾವನೆ ತೊಗೊಳ್ಳಲ್ಲ, ಸಿನಿಮಾ ಮಾಡಿಕೊಡ್ತೀನಿ, ಅದ್ರಲ್ಲಿ ಏನು ಬರುತ್ತೋ ಲಾಭ, ಅದ್ರಲ್ಲಿ ನನ್ನ ಪರ್ಸೆಂಟೇಜ್ ಇಷ್ಟು ಅಂತ. ಸಿನಿಮಾ ಗೆದ್ದರೆ ಲಾಭ ಅಂತ. ಅಂದರೆ ಅವರ ಒಂದು ನಂಬಿಕೆ ಆಗಿದೆ, ನಾನು ಸಿನಿಮಾದಲ್ಲಿ ಜೊತೆಗಿದ್ದು ಕಷ್ಟಪಟ್ಟು ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿ ಸಿನಿಮಾನ ಗೆಲ್ಲಿಸ್ತೀನಿ ಅಂತ. ಆ್ಯಂಡ್ ಶೇರ್ ತೊಗೊಂಡ್ಲಿ, ಸಂಭಾವನೆ ತೊಗೊಂಡ್ಲಿ, ಪ್ರತಿಯೊಬ್ಬ ನಟ ಅಥವಾ ತಂಡದವ್ರು ಯಾರಿದ್ದಾರೋ ನಿರ್ಮಾಪಕನ ಜೊತೆಗೆ ಸಿನಿಮಾ ಗೆಲ್ಲೋ ತನಕ ನಿಲ್ಲಲೇಬೇಕಾಗಿದ್ದು, ಅದೊಂದು ವೃತ್ತಿ ಧರ್ಮ ಅದು. ಸೊ ಎಲ್ಲೋ ಒಂದು ಕಡೆ ಸಂಭಾವನೆಯನ್ನು ಕಡಿಮೆ ಮಾಡಿಕೊಂಡ್ರೆ ಸ್ಟಾರ್ಗಳು ಅಥವಾ ಶೇರ್ ಬೇಸ್ಡಲ್ಲಿ ನಿರ್ಮಾಪಕನ ಜೊತೆ ಕೈ ಜೋಡಿಸ್ಕೊಂಡು ಬರೋ ಲಾಭದಲ್ಲಿ ನನಗಿಷ್ಟು ಕೊಡಿ ಅಂತ ಮಾತಾಡ್ಕೊಂಡು ಮಾಡಿದ್ರೆ ಅವಾಗ ಖಂಡಿತವಾಗಿಯೂ ವರ್ಷಕ್ಕೆ 2 ಸಿನಿಮಾಗಳು ಆಗೋ ಒಂದು ಚಾನ್ಸಸ್ ಜಾಸ್ತಿ ಇದ್ದಾವೆ. ಆ್ಯಂಡ್ ಈಗಾಗಲೇ ಸಾಕಷ್ಟು ಜನ ನಟರು ಅವರವರ ಪ್ರೊಡಕ್ಷನ್ ಹೌಸ್ನಲ್ಲಿ ಸಂಭಾವನೆ ಬದಲು ಅವರೇ ಸಿನಿಮಾ ಮಾಡ್ತಾಯಿದ್ದಾರೆ. ಅಂದರೆ ಅವ್ರು ನಮ್ಮ ಮಾರ್ಕೆಟ್ ಇಷ್ಟಿದೆ, ನಮಗೆ ಇಷ್ಟು ಲಾಭ ಬರುತ್ತೆ ಅಂತ ಗೊತ್ತಿದೆ, ನನ್ನ ಕಾಂಟ್ಯಾಕ್ಟ್ ಹೇಗಿದೆ, ನಾನು ಬಿಸ್ನೆಸ್ ಮಾಡ್ಕೊತೀನಿ, ನನಗಿಷ್ಟು ಅಭಿಮಾನಿಗಳ ಒಂದು ಫಾಲೋವರ್ಸ್ ಇದ್ದಾರೆ, ಫ್ಯಾನ್ಸ್ ಇದ್ದಾರೆ ಅನ್ನೋ ಕಾರಣಕ್ಕೆ ಆ ಥರ ಮಾಡ್ತಾಯಿದ್ದಾರೆ. ಸೊ ಬೇರೆ ನಿರ್ಮಾಪಕರುಗಳು ಅಥವಾ ಬೇರೆ ನಟರು ಯಾರದು ಮಾಡ್ತಾ ಇಲ್ವೋ ಅವ್ರನ್ನ ಒಂದು ದೊಡ್ಡ ಸಂಭಾವನೆ, ದೊಡ್ಡ ಮೇಕಿಂಗ್ನಲ್ಲಿ ರೀಚ್ ಮಾಡೋಕ್ಕಾಗ್ತಾ ಇಲ್ವೋ, ಇಲ್ಲೋ ಒಂದು ಕಡೆ ಅವರು ನಮ್ಮ ಕನ್ನಡ ಸಿನಿಮಾ ರಂಗದ ಉಳಿವಿಗಾಗಿ ಸದ್ಯದ ಮಟ್ಟಿಗೆ, ಯಾಕಂದರೆ ಒಂದು ಸಿನಿಮಾ ಗೆದ್ದಾಗ ಸಂಭಾವನೆ ಜಾಸ್ತಿ ಆಗುತ್ತೆ ವಿನಃ ಅದೇ ಒಂದು ಸಿನಿಮಾ ಸೋತಾಗ ಆ ಸ್ಟಾರ್ ನಟರ ಸಂಭಾವನೆ ಕಡಿಮೆ ಆಗಲ್ಲ, ಅಲ್ಲೇ ಇರುತ್ತೆ. ಸೊ ಲಾಸ್ ಆಗೋದು ನಿರ್ಮಾಪಕನಿಗೆ ಮಾತ್ರ. ಸೊ ಇದನ್ನು ಅರ್ಥ ಮಾಡಿಕೊಂಡು ಸ್ಟಾರ್ ನಟರುಗಳು ಕೂಡ ಒಂದು ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಕನ್ನಡ ಸಿನಿಮಾ ರಂಗದ ಉಳಿವಿಗಾಗಿ ಮತ್ತೆ ಪ್ರೇಕ್ಷಕ ಥಿಯೇಟ್ರಲ್ಲಿ ತುಂಬಿ ತುಳುಕೋದನ್ನ ನೋಡೋದಕ್ಕೋಸ್ಕರ ಎಲ್ಲರೂ ಕೈ ಜೋಡಿಸಿ ಸಂಭಾವನೆಗಳನ್ನ ಕಡಿಮೆ ಮಾಡಿಕೊಂಡು ಅಥವಾ ಶೇರಿಂಗಲ್ಲಿ ಪರ್ಸೆಂಟೇಜಲ್ಲಿ ಒಂದು ವರ್ಕಿಂಗ್ ಪಾರ್ಟ್ನರ್ ಥರ ಮಾಡ್ಕೊಂಡು ಹೋದರೆ ಖಂಡಿತವಾಗಿಯೂ ಮುಂಚೆ ಥರ ನಮ್ಮ ಸಿನಿಮಾ ರಂಗ ಸಮೃದ್ಧಿಯಾಗಿರುತ್ತೆ ಅಂತ ಭಾವಿಸ್ಬೋದು. ಸೊ ನಿಮಗೇನು ಅನಿಸುತ್ತೆ ಅಂತ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.